ನಿರಂತರ ಫಾಲೋ ಅಪ್ ಈ ಯುದ್ಧ ಸನ್ನದ್ದತೆ ಬಗ್ಗೆ ತಿಳಿಸುತ್ತಲೇ ಇದ್ದೇವೆ. ಯಾವ ರೀತಿಯಾದ ಕಾರ್ಯಾಚರಣೆ ನಡೀತಾ ಇದೆ, ಹಾಗೆ ಭಾರತದ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಹಾಗೆ ಪಾಕಿಸ್ತಾನ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ, ಎಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಶ್ಮೀರದಲ್ಲಿ ಉಗ್ರರಿಗೆ ಸೇರಿದ 7ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಮತ್ತೊಂದು ಕಡೆ ಗಡಿಯಲ್ಲಿ ಹೆದರಿರುವ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಎಲ್ಲಾ ಮಿಷನ್ಗೂ ರೆಡಿ ಅನ್ನೋ ಸಂದೇಶವನ್ನ ಭಾರತೀಯ ಸೇನಾಪಡೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶದ ರೂಪದಲ್ಲಿ ರವಾನಿಸಿದೆ. ಭಾರತ ಸೇನೆ ಫೀಲ್ಡ್ಗೆ ಇಳಿತಿದ್ದಂತೆ ಪಾಕಿಸ್ತಾನ ಇದೀಗ ಶಾಂತಿ ಜಪ ಮಾಡ್ತಾ ಇದೆ. ಒಂದು ಕಡೆ ಗಡಿಯಲ್ಲಿ ಅಪ್ರಚೋದಿತ ದಾಳಿ, ಮತ್ತೊಂದು ಕಡೆ ಭಾರತೀಯ ಸೇನೆ ಆಕ್ಟಿವ್ ಆದ ತಕ್ಷಣ ಶಾಂತಿಯ ಜಪ. ಸಿಂಧು ನದಿ ನೀರು ನಿಲ್ಲಿಸಿದ್ರೆ ರಕ್ತ ಹರಿಯುತ್ತೆ ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಇವತ್ತು ಎಗರಾಡಿದ್ದಾನೆ. ಪಾಕಿಸ್ತಾನ ಹೈಕಮಿಷನ್ನಿಂದ ಕತ್ತು ಸೀಳುವ ಬಗ್ಗೆ ಕೂಡ ಬೆದರಿಕೆ ಒಡ್ಡಲಾಗಿದೆ. ಮತ್ತೊಂದು ಕಡೆ ಅಟಾರಿ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಪ್ರಜೆಗಳು ವಾಪಸ್ ಆಗ್ತಿದ್ದಾರೆ. ಗಡುವು ಅಂತ್ಯವಾಗಿದೆ. ನಿನ್ನೆ ಸಂಜೆಗೇನೆ ಸಾರ್ಕ್ ವೀಸಾ ಹೊಂದಿರುವವರು, ಇವತ್ತು ಸಂಜೆಗೆ ನಾರ್ಮಲ್ ವೀಸಾ ಹೊಂದಿರುವವರು ದೇಶ ಖಾಲಿ ಮಾಡಲೇಬೇಕು. ಮೆಡಿಕಲ್ ವೀಸಾ ಹೊಂದಿರುವವರಿಗೆ 29ನೇ ತಾರೀಕು ತನಕ ಸಮಯ ಇದೆ. ಹೀಗಾಗಿ ಒಬ್ಬೊಬ್ಬರೇ ಪಾಕಿಸ್ತಾನದ ಪ್ರಜೆಗಳು ವಾಘಾ ಅಟಾರಿ ಬಾರ್ಡರ್ನ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇತ್ತ ಕಾಶ್ಮೀರದ ಪ್ರವಾಸವನ್ನ ಪಹಲ್ಗಾಮ್ನ ಘಟನೆಯಾದ ನಂತರದಲ್ಲಿ 40% ಪ್ರವಾಸಿಗರು ರದ್ದುಗೊಳಿಸಿದ್ದಾರೆ. ಪಾಪಿ ಕೃತ್ಯಕ್ಕೆ ಬೆಂಬಲ ನೀಡಿದ್ದ ಕಾಶ್ಮೀರಿಗರಿಗೆ ಇದೀಗ ಆರ್ಥಿಕ ಸಂಕಷ್ಟ. 40% ಪ್ರವಾಸಿಗರು ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿಕೊಂಡಿರೋದು ಪಾಕ್ ವಿರುದ್ಧ. ಇತ್ತ ಯುದ್ಧವೇ ಬೇಡ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರತಿಪಕ್ಷಗಳ ಪಿತ್ತ ನೆತ್ತಿಗೇರಿಸದೆ ಸಿದ್ದರಾಮಯ್ಯನವರು ನೀಡಿರುವ ಹೇಳಿಕೆ. ಇನ್ನು ನವದೆಹಲಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಅಪ್ರಚೋದಿತ ದಾಳಿ, ಅದಕ್ಕೆ ಕೌಂಟರ್ ಆಗಿ ಭಾರತೀಯ ಸೇನೆಯಿಂದ ಕೂಡ ಖಡಕ್ ಉತ್ತರ ಸಂದೇಶ. ಇದೀಗ ಶಾಂತಿ ಮಂತ್ರ. ಮತ್ತೊಂದು ಕಡೆಯಲ್ಲಿ ಅದೇ ಪಾಕಿಸ್ತಾನದ ನೆಲದಲ್ಲಿ ಸಿಂಧೂ ಒಪ್ಪಂದವನ್ನ ಸ್ಥಗಿತಗೊಳಿಸೋದಕ್ಕೆ ರಕ್ತಪಾತದ ಬೆದರಿಕೆ. ಒಟ್ಟಾರೆಯಾಗಿ ಆಗ್ತಾ ಇರುವ ಡೀಟೇಲ್ಸ್ನ ರಿಪೋರ್ಟ್ ಕೊಡೋದಾದ್ರೆ ಪ್ರಮುಖವಾಗಿ ಸ್ಮಿತಾ, ಈಗ ಸದ್ಯಕ್ಕೆ ದೆಹಲಿಯ ಮಟ್ಟದಲ್ಲಿ ಡೆವಲಪ್ಮೆಂಟ್ ಎನ್ನುವುದಾದ್ರೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರನ್ನ, ಅಂದ್ರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಏನು ಭಾರತೀಯ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆಯೂ ಕೂಡ ಅಂದ್ರೆ ಪಹಲ್ಗಾಮ್ಗೆ ತೆರಳುವಂತಹ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ತೆರಳಿ ಅಲ್ಲಿನ ಘಟನೆ ಏನ್ ನಡೆದಿದೆ ಆ ಘಟನೆಯ ಸಂಪೂರ್ಣ ವರದಿಯನ್ನ ಪರಿಶೀಲನೆ ಮಾಡಿ ಅದರ ವರದಿಯನ್ನ ತೆಗೆದುಕೊಂಡು ಬಂದು ಇಂದು ಭೇಟಿಯಾಗಿರ್ತಕ್ಕಂಥದ್ದು. ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸಾಕಷ್ಟು ಕುತೂಹಲವನ್ನ ಕೂಡ ಈಗ ಮೂಡಿಸ್ತಾ ಇರತಕ್ಕಂಥದ್ದು. ಇಬ್ಬರ ಭೇಟಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈಗಾಗಲೇ 3 ಸೇನಾ ಪಡೆಗಳಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಸೇನಾ ಮುಖ್ಯಸ್ಥರು ಅಮಿತ್ ಶಾ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಇಂದು ಸಂಜೆಯ ಒಳಗೆ. ಹಾಗಾಗಿ ಕೇಂದ್ರ ರಕ್ಷಣಾ ಸಚಿವರು ಹಾಗೂ ಅಮಿತ್ ಶಾ ಅವರ ಭೇಟಿಯ ನಂತರದಲ್ಲಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದೊಂದು ಮೇಜರ್ ಇಶ್ಯೂ ಆಗಿರೋದ್ರಿಂದ ಈಗ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಂತಹ ಎಲ್ಲಾ ತೀರ್ಮಾನಗಳು ಅಂದ್ರೆ ರಾಜತಾಂತ್ರಿಕ ತೀರ್ಮಾನಗಳನ್ನ ಹೊರತುಪಡಿಸಿ ಸೇನಾ ತೀರ್ಮಾನ ಏನು ಅನ್ನುವಂಥದ್ದಕ್ಕೆ ಈಗ ಸೇನಾ ಮುಖ್ಯಸ್ಥರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ತಿಳಿದು ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿಯ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿ ಬಂದ ನಂತರದಲ್ಲಿ ಈಗಾಗಲೇ ಹಲವರನ್ನ ಬಂಧನಕ್ಕೀಡು ಮಾಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿಯ ಕಾರ್ಯಾಚರಣೆ ಈಗ ಸಾಕಷ್ಟು ಬಹಳಷ್ಟು ಗಂಭೀರವಾಗಿ ನಡೀತಾ ಇದೆ. ಕಾರ್ಯಾಚರಣೆಯಲ್ಲಿ ಈಗಾಗಲೇ 175ಕ್ಕೂ ಹೆಚ್ಚು ಜನರನ್ನ ಬಂಧಿಸುವಂತಹ ಕೆಲಸ ಮಾಡಿದೆ. ಯಾರ್ಯಾರು ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ರು ಅವರನ್ನ ಹುಡುಕಿ ಬಂಧಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದೊಂದು ರೀತಿ ಕಾರ್ಯಾಚರಣೆಯ ಮೊದಲ ಹಂತ. ಯಾಕಂದ್ರೆ ಪ್ರಮುಖವಾಗಿ ಈ ಕಾರ್ಯಾಚರಣೆ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಸೇನೆ ಈಗ ಎಲ್ಒಸಿ ಏನಿದೆ ಎಲ್ಒಸಿಯನ್ನ ದಾಟಿ ಹೋಗೋದಕ್ಕೆ, ಯಾಕಂದ್ರೆ ಎಲ್ಒಸಿಯನ್ನ ದಾಟಿ ಹೋಗಬೇಕು ಅಂತಂದ್ರೆ ಅಲ್ಲಿ ಶಿಬಿರಗಳಿದೆ, ಪಾಕಿಸ್ತಾನದ ಸೇನಾ ಶಿಬಿರಗಳಿದೆ. ಅದಕ್ಕೂ ಮುನ್ನ ಈಗಾಗಲೇ ಲಷ್ಕರ್ ಇ ತೊಯ್ಬಾ ಸೇರಿದಂತೆ ಹಲವು ಸಂಘಟನೆಗಳ ಶಿಬಿರಗಳೇನಿದೆ ಆ ಶಿಬಿರಗಳನ್ನ ಹೊಡೆದುರುಳಿಸುವಂತಹ
ಕೆಲಸಕ್ಕೆ ಈಗ ಮುಂದಾಗುವಂತದ್ದು. ರಾಜನಾಥ್ ಸಿಂಗ್ ಅವರ ಜೊತೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ. ಅದರ ವರದಿಯನ್ನ ಕೂಡ ತಂದು ಇವರಿಗೆ ಕೊಡುವಂತಹ ಕೆಲಸವನ್ನ ಸೇನಾ ಮುಖ್ಯಸ್ಥರು ಮಾಡಿದ್ದಾರೆ. ಹಾಗಾಗಿ ಮೊದಲ ಟಾರ್ಗೆಟ್ ಉಗ್ರರಾಗಿರ್ತಾರೆ, ನಂತರದಲ್ಲಿ ಸೇನಾ ಟಾರ್ಗೆಟ್ ಆಗುತ್ತೆ. ಹಾಗಾಗಿ ಒಂದು ರೀತಿಯ ಪ್ಲಾನ್ ಗಳನ್ನ ಮಾಡಿಕೊಂಡು, ಯಾಕಂದ್ರೆ ಯೋಜನೆಗಳನ್ನ ಹಾಕಿಕೊಳ್ಳೋದಕ್ಕೆ ಪ್ರಮುಖವಾಗಿ ಸೇನಾ ಮುಖ್ಯಸ್ಥರು ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಬಂದು ಈಗ ಪ್ರಮುಖವಾಗಿ ಏನು ಕೇಂದ್ರ ಸಚಿವರಿಗೆ ಎಲ್ಲಾ ವರದಿಯನ್ನ ಕೊಟ್ಟಿರುವಂತದ್ದು. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಂದು ದಿಟ್ಟ ನಿರ್ಧಾರವನ್ನ, ಅದರಲ್ಲೂ ಕೂಡ ಏನು ಯುದ್ಧ ಭೀತಿಯನ್ನ ಎದುರಿಸ್ತಾ ಇರತಕ್ಕಂತಹ ಪಾಕಿಸ್ತಾನಕ್ಕೆ. ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ. ಮತ್ತೆ ನಿರಂತರ ಫಾಲೋ ಅಪ್ ಈ ಯುದ್ಧ ಸನ್ನದ್ದತೆ ಬಗ್ಗೆ ತಿಳಿಸುತ್ತಲೇ ಇದ್ದೇವೆ. ಯಾವ ರೀತಿಯಾದ ಕಾರ್ಯಾಚರಣೆ ನಡೀತಾ ಇದೆ, ಹಾಗೆ ಭಾರತದ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಹಾಗೆ ಪಾಕಿಸ್ತಾನ ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ, ಎಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾಶ್ಮೀರದಲ್ಲಿ ಉಗ್ರರಿಗೆ ಸೇರಿದ 7ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಲಾಗಿದೆ. ಮತ್ತೊಂದು ಕಡೆ ಗಡಿಯಲ್ಲಿ ಹೆದರಿರುವ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಎಲ್ಲಾ ಮಿಷನ್ಗೂ ರೆಡಿ ಅನ್ನೋ ಸಂದೇಶವನ್ನ ಭಾರತೀಯ ಸೇನಾ ಪಡೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶದ ರೂಪದಲ್ಲಿ ರವಾನಿಸಿದೆ. ಭಾರತ ಸೇನೆ ಫೀಲ್ಡ್ಗೆ ಇಳಿತಿದ್ದಂತೆ ಪಾಕಿಸ್ತಾನ ಇದೀಗ ಶಾಂತಿ ಜಪ ಮಾಡ್ತಾ ಇದೆ. ಒಂದು ಕಡೆ ಗಡಿಯಲ್ಲಿ ಅಪ್ರಚೋದಿತ ದಾಳಿ, ಮತ್ತೊಂದು ಕಡೆ ಭಾರತೀಯ ಸೇನೆ ಆಕ್ಟಿವ್ ಆದ ತಕ್ಷಣ ಶಾಂತಿಯ ಜಪ. ಸಿಂಧು ನದಿ ನೀರು ನಿಲ್ಲಿಸಿದ್ರೆ ರಕ್ತ ಹರಿಯುತ್ತೆ ಅಂತ ಹೇಳಿ ಪಾಕಿಸ್ತಾನದ ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಇವತ್ತು ಎಗರಾಡಿದ್ದಾನೆ. ಪಾಕಿಸ್ತಾನ ಹೈಕಮಿಷನ್ ನಿಂದ ಕತ್ತು ಸೀಳುವ ಬಗ್ಗೆ ಕೂಡ ಬೆದರಿಕೆ ಒಡ್ಡಲಾಗಿದೆ. ಮತ್ತೊಂದು ಕಡೆ ಅಟಾರಿ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಪ್ರಜೆಗಳು ವಾಪಸ್ ಆಗ್ತಿದ್ದಾರೆ. ಗಡುವು ಅಂತ್ಯವಾಗಿದೆ. ನಿನ್ನೆ ಸಂಜೆಗೇನೆ ಸಾರ್ಕ್ ವೀಸಾ ಹೊಂದಿರುವವರು, ಇವತ್ತು ಸಂಜೆಗೆ ನಾರ್ಮಲ್ ವೀಸಾ ಹೊಂದಿರುವವರು ದೇಶ ಖಾಲಿ ಮಾಡಲೇಬೇಕು. ಮೆಡಿಕಲ್ ವೀಸಾ ಹೊಂದಿರುವವರಿಗೆ 29ನೇ ತಾರೀಕು ತನಕ ಸಮಯ ಇದೆ. ಹೀಗಾಗಿ ಒಬ್ಬೊಬ್ಬರೇ ಪಾಕಿಸ್ತಾನದ ಪ್ರಜೆಗಳು ವಾಘಾ ಅಟಾರಿ ಬಾರ್ಡರ್ನ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಇತ್ತ ಕಾಶ್ಮೀರದ ಪ್ರವಾಸವನ್ನ ಪಹಲ್ಗಾಮ್ನ ಘಟನೆಯಾದ ನಂತರದಲ್ಲಿ 40% ಪ್ರವಾಸಿಗರು ರದ್ದುಗೊಳಿಸಿದ್ದಾರೆ. ಪಾಪಿ ಕೃತ್ಯಕ್ಕೆ ಬೆಂಬಲ ನೀಡಿದ್ದ ಕಾಶ್ಮೀರಿಗರಿಗೆ ಇದೀಗ ಆರ್ಥಿಕ ಸಂಕಷ್ಟ. 40% ಪ್ರವಾಸಿಗರು ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿಕೊಂಡಿರೋದು ಪಾಕ್ ವಿರುದ್ಧ. ಇತ್ತ ಯುದ್ಧವೇ ಬೇಡ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪ್ರತಿಪಕ್ಷಗಳ ಪಿತ್ತ ನೆತ್ತಿಗೇರಿಸಿದೆ ಸಿದ್ದರಾಮಯ್ಯನವರು ನೀಡಿರುವ ಹೇಳಿಕೆ. ಇನ್ನು ನವದೆಹಲಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಅಪ್ರಚೋದಿತ ದಾಳಿ, ಅದಕ್ಕೆ ಕೌಂಟರ್ ಆಗಿ ಭಾರತೀಯ ಸೇನೆಯಿಂದ ಕೂಡ ಖಡಕ್ ಉತ್ತರ ಸಂದೇಶ. ಇದೀಗ ಶಾಂತಿ ಮಂತ್ರ. ಮತ್ತೊಂದು ಕಡೆಯಲ್ಲಿ ಅದೇ ಪಾಕಿಸ್ತಾನದ ನೆಲದಲ್ಲಿ ಸಿಂಧೂ ಒಪ್ಪಂದವನ್ನ ಸ್ಥಗಿತಗೊಳಿಸೋದಕ್ಕೆ ರಕ್ತಪಾತದ ಬೆದರಿಕೆ. ಒಟ್ಟಾರೆಯಾಗಿ ಆಗ್ತಾ ಇರುವ ಡೀಟೇಲ್ಸ್ ನ ರಿಪೋರ್ಟ್ ಕೊಡೋದಾದ್ರೆ ಪ್ರಮುಖವಾಗಿ ಸ್ಮಿತಾ, ಈಗ ಸದ್ಯಕ್ಕೆ ದೆಹಲಿಯ ಮಟ್ಟದಲ್ಲಿ ಡೆವಲಪ್ಮೆಂಟ್ ಎನ್ನುವುದಾದ್ರೆ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರನ್ನ, ಅಂದ್ರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಏನು ಭಾರತೀಯ ಸೇನಾ ಮುಖ್ಯಸ್ಥರು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆಯೂ ಕೂಡ ಅಂದ್ರೆ ಪಹಲ್ಗಾಮ್ಗೆ ತೆರಳುವಂತಹ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ತೆರಳಿ ಅಲ್ಲಿನ ಘಟನೆ ಏನ್ ನಡೆದಿದೆ ಆ ಘಟನೆಯ ಸಂಪೂರ್ಣ ವರದಿಯನ್ನ ಪರಿಶೀಲನೆ ಮಾಡಿ ಅದರ ವರದಿಯನ್ನ ತೆಗೆದುಕೊಂಡು ಬಂದು ಇಂದು ಭೇಟಿಯಾಗಿರ್ತಕ್ಕಂಥದ್ದು. ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸಾಕಷ್ಟು ಕುತೂಹಲವನ್ನ ಕೂಡ ಈಗ ಮೂಡಿಸ್ತಾ ಇರತಕ್ಕಂಥದ್ದು. ಇಬ್ಬರ ಭೇಟಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಕೇಂದ್ರ ರಕ್ಷಣಾ ಸಚಿವ ಏನು ರಾಜನಾಥ್ ಸಿಂಗ್ ಅವರು ಈಗಾಗಲೇ 3 ಸೇನಾ ಪಡೆಗಳಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಏನು ಪ್ರಮುಖವಾಗಿ ಸೇನಾ ಮುಖ್ಯಸ್ಥರು ಅಮಿತ್ ಶಾ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಇಂದು ಸಂಜೆಯ ಒಳಗೆ. ಹಾಗಾಗಿ ಕೇಂದ್ರ ರಕ್ಷಣಾ ಸಚಿವರು ಹಾಗೂ ಅಮಿತ್ ಶಾ ಅವರ ಭೇಟಿಯ ನಂತರದಲ್ಲಿ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದೊಂದು ಮೇಜರ್ ಇಶ್ಯೂ ಆಗಿರೋದ್ರಿಂದ ಈಗ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಂತಹ ಎಲ್ಲಾ ತೀರ್ಮಾನಗಳು ಅಂದ್ರೆ ರಾಜತಾಂತ್ರಿಕ ತೀರ್ಮಾನಗಳನ್ನ ಹೊರತುಪಡಿಸಿ ಸೇನಾ ತೀರ್ಮಾನ ಏನು ಅನ್ನುವಂಥದ್ದಕ್ಕೆ ಈಗ ಸೇನಾ ಮುಖ್ಯಸ್ಥರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ತಿಳಿದು ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿಯ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ
ಪರಿಶೀಲನೆ ಮಾಡಿ ಬಂದ ನಂತರದಲ್ಲಿ ಈಗಾಗಲೇ ಹಲವರನ್ನ ಬಂಧನಕ್ಕೀಡು ಮಾಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿಯ ಕಾರ್ಯಾಚರಣೆ ಈಗ ಸಾಕಷ್ಟು ಬಹಳಷ್ಟು ಗಂಭೀರವಾಗಿ ನಡೀತಾ ಇದೆ. ಕಾರ್ಯಾಚರಣೆಯಲ್ಲಿ ಈಗಾಗಲೇ 175ಕ್ಕೂ ಹೆಚ್ಚು ಜನರನ್ನ ಬಂಧಿಸುವಂತಹ ಕೆಲಸ ಮಾಡಿದೆ. ಯಾರ್ಯಾರು ಇಂಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ರು ಅವರನ್ನ ಹುಡುಕಿ ಬಂಧಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅವರ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದೊಂದು ರೀತಿ ಕಾರ್ಯಾಚರಣೆಯ ಮೊದಲ ಹಂತ. ಯಾಕಂದ್ರೆ ಪ್ರಮುಖವಾಗಿ ಈ ಕಾರ್ಯಾಚರಣೆ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಸೇನೆ ಈಗ ಎಲ್ಒಸಿ ಏನಿದೆ ಎಲ್ಒಸಿಯನ್ನ ದಾಟಿ ಹೋಗೋದಕ್ಕೆ, ಯಾಕಂದ್ರೆ ಎಲ್ಒಸಿಯನ್ನ ದಾಟಿ ಹೋಗಬೇಕು ಅಂತಂದ್ರೆ ಅಲ್ಲಿ ಶಿಬಿರಗಳಿದೆ, ಪಾಕಿಸ್ತಾನದ ಸೇನಾ ಶಿಬಿರಗಳಿದೆ. ಅದಕ್ಕೂ ಮುನ್ನ ಈಗಾಗಲೇ ಲಷ್ಕರ್ ಇ ತೊಯ್ಬಾ ಸೇರಿದಂತೆ ಹಲವು ಸಂಘಟನೆಗಳ ಶಿಬಿರಗಳೇನಿದೆ ಆ ಶಿಬಿರಗಳನ್ನ ಹೊಡೆದುರುಳಿಸುವಂತಹ ಕೆಲಸಕ್ಕೆ ಈಗ ಮುಂದಾಗುವಂತದ್ದು. ರಾಜನಾಥ್ ಸಿಂಗ್ ಅವರ ಜೊತೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ. ಅದರ ವರದಿಯನ್ನ ಕೂಡ ತಂದು ಇವರಿಗೆ ಕೊಡುವಂತಹ ಕೆಲಸವನ್ನ ಸೇನಾ ಮುಖ್ಯಸ್ಥರು ಮಾಡಿದ್ದಾರೆ. ಹಾಗಾಗಿ ಮೊದಲ ಟಾರ್ಗೆಟ್ ಉಗ್ರರಾಗಿರ್ತಾರೆ, ನಂತರದಲ್ಲಿ ಸೇನಾ ಟಾರ್ಗೆಟ್ ಆಗುತ್ತೆ. ಹಾಗಾಗಿ ಒಂದು ರೀತಿಯ ಪ್ಲಾನ್ಗಳನ್ನ ಮಾಡಿಕೊಂಡು, ಯಾಕಂದ್ರೆ ಯೋಜನೆಗಳನ್ನ ಹಾಕಿಕೊಳ್ಳೋದಕ್ಕೆ ಪ್ರಮುಖವಾಗಿ ಸೇನಾ ಮುಖ್ಯಸ್ಥರು ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಬಂದು ಈಗ ಪ್ರಮುಖವಾಗಿ ಕೇಂದ್ರ ಸಚಿವರಿಗೆ ಎಲ್ಲಾ ವರದಿಯನ್ನ ಕೊಟ್ಟಿರುವಂತದ್ದು. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಂದು ದಿಟ್ಟ ನಿರ್ಧಾರವನ್ನ, ಅದರಲ್ಲೂ ಕೂಡ ಯುದ್ಧ ಭೀತಿಯನ್ನ ಎದುರಿಸ್ತಾ ಇರತಕ್ಕಂತಹ ಪಾಕಿಸ್ತಾನಕ್ಕೆ. ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ.